ಇದೆ. ನಾವು ಮಹಾನ್ ಸರ್ ಅವಾಗ ಅಲ್ಲಲ್ಲಿ ಸ್ವಲ್ಪ ನಮ್ಮ ಕೈಲಾದಷ್ಟು ಅನ್ನದಾನ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಹಸು ಇದ್ದಿನ ಜನ ಭಾಳಷ್ಟು ಜನ ಹರ. ನೀವಿಲ್ಲಿ ಯಾರಾದರೂ ದಾನಿಗಳಿದ್ರೆ ಇಷ್ಟೇ ಕೊಡ್ಬೇಕಂತಲ್ಲ, ನಿಮ್ಮ ಮನೆಗೆ ಇದ್ದಿಂದ ಒಂದು ಬಟ್ಲನ್ನು ಭೀ ಒಯ್ದು ಯಾರಿಗಾರ ಕೊಟ್ಟು ಬಂದ್ರೆ ಅದು ಒಂದಿನ ಕೆಲಸಕ್ಕೆ ಬರ್ತದೆ. ನಾವು ಅವಾಗ ಸರ್ಕಾರಿ ಆಸ್ಪತ್ರೆಗಳು ರೈಲ್ವೆ ಸ್ಟೇಷನಲ್ಲೆಲ್ಲ ಹೋಗಿ ಅನ್ನದಾನ ಮಾಡ್ತಾ ಇರ್ತೀವಿ. ಖರೆ ಸದ್ಯಕ್ಕೆ ಪರಿಸ್ಥಿತಿ ಏನದಂದ್ರೆ ಈಗ ಸದ್ಯಕ್ಕೆ ನನಗೆ ಉಳ್ಳಕ್ಕೆ ಅನ್ನ ಇಲ್ದಂಗೆ ಆಗ್ಯದ. ಮತ್ತು ಭೀ ನಿಮ್ಮ ಅಂಥವ್ರ ಬಲ್ಲಿ ತಗೊಂಡು ನಾವು ಇದು ಮಾಡ್ತೇವೆ. ಮಕ್ಕಳದ್ದು ಮಾಡಿದಾಗ ಭಾಳ ಎಮೋಷ್ನಲ್ ಏನೋ ಒಂಥರ ಅದು ನಾವು ಅನುಭವಿಸ್ಲತ್ತಿದ್ದೇವೆ ಅನ್ನೋ ಥರ ಒಂದು ಕಷ್ಟ ಆಯಿತು. ಸೂಪರ್ ಮಾಡಿರಿ, ಯಾರು ಮಾಡಿರಿ, ಥ್ಯಾಂಕ್ ಯು. ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿರಿ. ಸ್ಟಾರ್ಟ್ ಮಾಡ್ರಿ ಕಾಮಿಡಿ. ನಾ ಮಾಡ್ತೇನೆ ಅಂದ್ರೆ ನಿಂಗೆ ಸುಧಾರಿಸಲ್ ನಾ ಮಾಡ್ತೇನೆ ಅಂದ್ರೆ ಅಂತ ಹೇಳದ್ದಲ್ಲ ನೀವು. ನೀವು ಮನೆಗ್ ಬಿ ಹಂಗೆ ಹೊರಗ್ ಬಿ ಹಂಗೆ. ಗಂಡ ಹೆಂಡತಿ ಅಂದ್ರೆ ಏನಂತ ಹೇಳಿದ್ರಿ? ಏನದ ಗಂಡ ಹೆಂಡತಿ ಅಂದ್ರ ಒಂದ್ ಬಂಡಿದ್ ಎರಡು ಗಾಲಿ ಇದ್ದಂಗ, ಎರಡು ಸರಿ ಸಮಾನ ನಡ್ದ್ರ ಅಷ್ಟೇ ಬದುಕ್ ಚಂದ ಆಯ್ತು. ಖರೆ ಅದ ರೀ, ಎರಡು ಗಾಲಿ ಇದ್ದಂಗೆ. ಒಂದು ಲಾರಿ ಗಾಲಿ ಒಂದು ಸೈಕಲ್ ಗಾಲಿ ಅದ್ರಿ ಹೆಂಗೆ ನಡಿಬೇಕದು? ಅದು ಹೋಲ್ ಬಿಡ್ರಿ. ಆರಾಮ ಇದ್ದಿಲ್ಲಲ್ಲ ನಿಮಗ? ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದುವ? ಯಪ್ಪ, ಆ ದೇವ್ರ ಕೃಪೆಲಿಂದ ನಮ್ಮ ಪಾಸ್ಟರ್ ಸಾಹೇಬರು ಪ್ರೇಯರ್ಲಿಂದ ಇಲ್ಲಿ ಕುಂತಿಂದ ಎಲ್ಲ ನನ್ನ ತಾಯಿದರ ಆಶೀರ್ವಾದಲಿಂದ ಪೂರಾ ರಿಪೋರ್ಟ್ಗಳು ನಾರ್ಮಲ್ ಬಂದವು. ರಿಪೋರ್ಟ್ ನಾರ್ಮಲ್ ಅಂತೀರಿ, ಮತ್ತ ಆರಾಮಿಲ್ಲ ಅಂತೀರಿ. ಅದೊಂದು ಮಾಡಿಸ್ಕೊಂಬಣಿತ್ತು ಟೆಸ್ಟ್. ಮತ್ತೇನೆ ಕದುರಿ ಪೋಸ್ಟ್ ಮಾರ್ಟಮ್ ಅಂತಾರಲ್ಲ? ಏ ಪೋಸ್ಟ್ ಮಾರ್ಟಮ್ ಸತ್ತೋರಿಗೆ ಮಾಡ್ತಾರೆ. ಸತ್ತೋರಿಗೆ ಮಾಡ್ತಾರ? ಸತ್ತಿರ ನೆನ್ಕೊಂಟದ್ರಿ. ಅಗರ್ ನಾ ನಾಳೆಗೆ ಅಚಾನಕ್ ಸತ್ತ ಅಂದ್ರೆ ಹೆಂಗ್ ಮಾಡ್ತೀರಿ? ನೀವು ಸೈಲೆಂಟ್ ಆಗಿದ್ ನೋಡಿ ಗೊತ್ತಾಯ್ತು ನನಗೆ ನೀವು ಏನ್ ಮಾಡ್ತೀರಂತ. ಏನ್ ಮಾಡ್ತೆ? ನಾ 8 ದಿನ ಆಳ್ತಾರ, ಮತ್ ಚಲೋ ಒಂದ್ ಪೋರಿಗೆ ನೋಡಿ ಮದಿ ಮಾಡ್ಕೋತಾರ. ಇಲ್ಲೇ ಅದು ವಿಚಾರ ಆಗ್ಲತ್ತಿಲ್ಲ. ಅದು ಆಮೇಲೆ ನೀ ಸತ್ತರ ಮಣ್ಣು ಮಳೆ ಏನು ಸುಡ್ಲಿ ಅಂತೇಳಿ ವಿಚಾರ ಆಗ್ಲತ್ತಿದೆ. ಆ ದಿನಕ್ಕೆ ಯಾರ್ಯಾರಿಗೆ ಹೇಳ್ಬೇಕು ಅದು ಇದೆಲ್ಲ ಲೆಕ್ಕ ಹಾಕ್ಲತ್ತಿದೆ. ನಡಿ ನಿಮ್ಮ ಮನೆ ಇವತ್ತು ಮಾರಿನೇ ಹೊಡಿತಾನೆ ಅಂತ. ಯಾಕೆ ಗೊತ್ತಕರ್ ಈ ಪ್ರಾಣಿಗಳು ಸೂಸೈಡ್ ಯಾಕೆ ಮಾಡ್ಕೊಂಬಲ್ರಿ? ಕರೆಕ್ಟ್ ಕ್ವಶನ್ ಕೇಳ ನೋಡ್ರಿ. ಇಲ್ಲಿ ಎಷ್ಟು ಮಂದಿ ತಾಯ್ದೇರು ಬಂದಿರಿ? ಪ್ರಾಣಿಗಳು ಯಾಕೆ ಸುಸೈಡ್ ಮಾಡ್ಕೊಂಬಲ್ಲ ಅಂದ್ರೆ ಪ್ರಾಣಿಗಳಿಗೆ ಒಂದೇ ಹೆಂಡತಿ ಇರಲ್ದು, ಸಾಲದ ಕಿರಿಕಿರಿ ಇರಲ್ದು, ಮೇಕಪ್ ಕಿರಿಕಿರಿ ಇರಲ್ದು. ಕಾಲಕ್ಕೆ ತಕ್ಕಂತೆ ಹೆಂಡತಿ ಚೇಂಜ್ ಮಾಡ್ಕೋತ ಹೋಯ್ತು, ಅದಕ್ಕೆ ಆತ್ಮಹತ್ಯೆ ಮಾಡಿಸ್ಕೊ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಮತ್ತೆ ನಿಮ್ಮಲ್ಲಿ ಬೇರೆ ಇದ್ರೆ ಚೇಂಜ್ ಮಾಡಿ ನೋಡ್ರಿ. ನಾ ಇಲ್ಲೇ ಪ್ರಾಣಿಗಳಲ್ಲತ್ತಿದ್ದೆ ನಾನು ಹೀಗೆ ಒಂದು ಕಡೆ ನಾನೀಕಿ ಕಾಮಿಡಿ ಮಾಡ್ತಾಯಿದ್ದೆ ಸರ್. ನಡೆದಿನ ಘಟನೆ ಅದ. ರಾತ್ರಿ ಎಲ್ಲ ಕಾಮಿಡಿ ಮಾಡ್ಕೋತೀವಿ. ಈಗ ಇವರು ಕ್ಯಾಮ್ರಾದಲ್ಲಿ ಲೈಟ್ ಹಾಕ್ಯಾರ, ನೀವು ಯಾರು ಭೀ ಕಾಣಿಸಲ್ಲ ಉಂಟ್ರಿ ನಮಗೆ. ಪಾಪ ರಾತ್ರಿ ಯಾಕೆ ಎದ್ದೋಗ್ಯ ಕೂನಲ್ಲಿ ಬಂದಿ ನನಗೆ. ಲಾಸ್ಟಿಗೆ ಒಬ್ಬ ಮನುಷ್ಯ ಕುಂತಾನೆ ಸರ್, ಈ ಹಣ್ಣು ಕುಂತಂಗೆ. ನಮಗೇನು ಪಾಪ ಯಾರು ಒಂದಿದ್ರು ಭೀ ಹೇಳ್ಬೇಕು, 10 ಇದ್ರು ಭೀ ಹೇಳಬೇಕು. ನಾವೇನು ಮಾಡಿದೆವು, ಪೂರ ಕಾಮಿಡಿ ಮುಗಿದು ಬೆಳಗಾಗಿ ಗುಬ್ಬಿ ಚೂ ಮಾಡತ್ತೀವಿ. ಅಣ್ಣ ಎಲ್ಲರೂ ಓಡಿ ಹೋದ್ರು, ನೀವು ಒಬ್ಬರ ನಮ್ಮ ಕಾಮಿಡಿ ಕೇಳಿದ್ರೆ ನಮಗೆ ಭಾಳ ಖುಷಿ ಐತಿದ್ರಿ. ನಿಮ್ಮ ಕಾಮಿಡಿಗೆ ಹೋಯ್ದು ಬೆಂಕಿ ಹಚ್ಚಲಿ, ನೀವು ಕುಂತಿನ ಕುರ್ಜಿ ನಮ್ದದ, ಮನೆಗೆ ಒಯ್ಲಕ್ಕೆ ಕುಂತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಮತ್ತು ಇವತ್ತು ನನಗೆ ಫೈನಲಿ ಭಾಳ ಖುಷಿ ಯಾಕಾಗ್ಯದಂದ್ರೆ, ನಾವು ಹಬ್ಬದಾಗ ಅಂತ ತಿಳ್ಕೊಂಡಿದ್ದೆ. ಇಲ್ಲೆಲ್ಲ ನೀವು ಮೇಕಪ್ ಮಾಡ್ಕೊಂಬಂದು ನೋಡಿದ್ರೆ ನಿಮ್ಮ ಗಂಡದ್ರೆ ಭೀ ಅದರೊಳಗೆ ಪರೇಶಾನಾರ ಅಂತ ಕೂಡ. ನಮ್ಮದು ಜೇಬಿನಾಗಿಂದ ರೊಕ್ಕ, ನಮ್ಮ ಮನೆ ರೊಕ್ಕ ಮಾಡ್ಕೊಬೋದು, ನಮಗೆ ನಾವೇ ಮೋಸ ಮಾಡ್ಕೊಬೋದು, ನಮಗೆ ನಾವೇ ಬೇವಕೂಪ್ ಮಾಡ್ಕೊಂಬೋದಕ್ಕೆ ಏನಂತಾರೆ ಅಂದ್ರೆ ಮೇಕಪ್ ಅಂತಾರೆ ರೀ. ಅದಕ್ಕೆ ನಾವು ಏಟ್ ಕರ್ರಾಗಿದ್ರೆ ಭೀ ನಮಗೆ ಬೆಳೆ ಮಾಡಿ ಕಳಿಸ್ತಾರೆ ಒಂದು ಅರ್ಧ ಗಂಟೆ ಕಡೆ. ನಮ್ಗೆ ನಮ್ಮ ಮಹಾನಣ್ಣವರು ಯಾವಾಗಲೂ ಎಲ್ಲ ವೇದಿಕೆಗಳಿಗೆ ಕರೀತಾರೆ. ಆಕಾಶ ಅಣ್ಣವ್ರು ನನ್ನ ಸರಿ ಒಂದು ನಡೆದಿನ ಘಟನೆ ಅದ ಅಣ್ಣ, ಎಲ್ಲಿದ್ದಲ್ಲಿ ಹೇಳ್ರಿ ಅಂತ ಹೇಳ್ಯಾರ. ಅವ್ರ ಸ್ಕೂಲ್ ಟೈಮಲ್ಲಿ ದಿನ ಬಸ್ಸಿನ, ಪ್ಲೀಸ್ ಜರ ಕೇಳ್ರಿ ಎಲ್ಲರೂ. ಅವ್ರ ಸ್ಕೂಲ್ ಟೈಮಲ್ಲಿ ದಿನ ಬಸ್ಸಿನಾಗ ಹೋಗ್ತಾ ಇದ್ದಾಗ ಒಬ್ಬರು ಅಜ್ಜಿ ಅವ್ರ ಬಾದಕ್ಕೆ ಕುಂತ ಹೋಯ್ತಿರ್ತಂತ. ಆ ಅಜ್ಜಿ ಅಲ್ಲೆಲ್ಲೋ ಹೂವು ಮಾರ್ತಿರಂತೀವಿ ಸ್ಕೂಲ್ ಹತ್ರ. ಪಾಪಕ್ಕಿ ದಿನ ಆಕಾಶ ಸರ್ರಿಗೆ ಅವ್ರ ಬಲ್ಲಿ ಇದ್ದಿನ ಕಾಜು ಬಾದಾಮು ಅಕ್ರೋಟು ಎಲ್ಲ ಕೊಡ್ತೀಳಂತ್ರಿ, ಅವ್ರು ತಿಂತೀರಂತ. ಒಂದಿನ ಅವ್ರ ಸ್ಕೂಲ್ ಮುಗಿಯೋ ಟೈಮ್ನಾಗ ಇನ್ನೇನು ನಾವು ಬೀದರ್ಗೆ ವಾಪಸ್ ಬರೋದು ಅಂದಾಗ ಪಾಪ ಆಕಾಶ್ ಸರ್ ಅವ್ರಿಗೆ ಕೇಳಿದ್ರಂತ, ಅಲ್ಲಜ್ಜಿ ಈ ಜಮಾನಕ್ಕೆ ಒಂದು ಗ್ಲಾಸ್ ನೀರೇ ಕೊಡಲ್ರು, ನೀ ನಮಗೆ ಕಾಜು ಬಾದಾಮ್ ಅಕ್ರೋಟ್ ಎಲ್ಲ ಡೈಲಿ ಕೊಡ್ತಿ, ನನಗೆ ಯಾಕೆ ಕೊಟ್ಟು ಪ್ರೀತಿ ಮಾಡ್ತೀನಿ, ನಾನು ನಿಮ್ಮ ನೆಂಟ್ರವಿಲ್ಲ ಇಲ್ಲ ಅಂದ್ರೆ ಎಲ್ಲ ನಿನ್ನ ಹುಚ್ಚಪಾರ, ನನ್ನ ಮಕ್ಕಳು ಬಾದಾಮು ಅವೆಲ್ಲ ತಿನ್ನು ಅಂತೇಳಿ ನಂಗೆ ಚೀಲ್ದಾಗ ಹಾಕ್ಕೊಡ್ತಾವ, ನನ್ನ ಬೈದಾಗ ಹಲ್ಲೆ ಎಲ್ಲ ಅದ್ರ ರಸ ತಿಂದು ನಿನಗೆ ಅವು ಕೊಡ್ತೇನೆ ನಾನು ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಹೇಳಿಬೇಕು. ಮತ್ತೊಂದು ಸಲ ಮಕ್ಕಳಾಗ ಆಟ ಆಡಬೇಕು ಅಂತ ಅನಿಸ್ಲತ್ತದ. ಇವತ್ತೊಂದು ಸೋಷಿಯಲ್ ಮೀಡಿಯಾದಾಗ ನಾನು ಟೀಚರ್ಸ್ ಸಣ್ಣ ಮಕ್ಕಳಿಗೆ, ಇದಕ್ಕಿಂತ ಸ್ವಲ್ಪ ಮ್ಯಾಲಿದ್ದಿನ ಮಕ್ಕಳಿಗೆ ನೀವೆಲ್ಲ ನೋಡಿರ್ಬೇಕು ಯಾರಾದರೂ,
ಅವ್ರಿಗೆ ಹೊಡೆದು ಬಟ್ಟೆ ಒಗಿಲಕ್ಕೆ ಹಚ್ಚಲತ್ತಾರೆ ಸರ್. ದಯವಿಟ್ಟು ಇಲ್ಲಿ ಪೇರೆಂಟ್ಸ್ ನಿಮ್ಮ ಟೀಚರ್ಸ್ ಯಾರು ಬಿದ್ದರು ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ, ಯಾವತ್ತೇ ಯಾವುದೇ ಸಿಟ್ಟು ತಂದು ಮಕ್ಕಳ ಮೇಲೆ ಹಾಕಬೇಡ್ರಿ. ಯಾಕಂದ್ರೆ ಮಕ್ಕಳು ದೇವ್ರು ಅಂತ ಹೇಳ್ತಾರೆ. ಸಿಟ್ಟು ಬಂದೇ ಬರ್ತದೆ ಎಲ್ಲರಿಗೆ, ಬಟ್ ಅದಕ್ಕೆ ಕಂಟ್ರೋಲ್ ಮಾಡ್ಕೊರಿ. ಆ ಮಕ್ಕಳಲ್ಲಿ ದೇವ್ರಿಗೆ ನೋಡ್ರಿ ಅಂತೇಳಿ ನಾನು ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಥ್ಯಾಂಕ್ ಯು.